हेलो। भारत माता की, बोलो भारत माता की. The good morning to the dignitaries who and all presenting here on and off the dais. Firstly, the wish you happy Independence Day to each and everyone who is presenting here. Today we are living in a nation with a different culture, with a different languages, so many religions. Once Kannada poet said, one of the famous poet, Yugada Kavi, Jagada Kavi, Rashtra Kavi, ಮಹಾನ್ ಕಾವ್ಯವನ್ನ ಕನ್ನಡಕ್ಕೆ ಅನುವಾದ ಮಾಡಿ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪನವರು ನಮ್ಮೆಲ್ಲರ ನಾಡಗೀತಿನಲ್ಲಿ ಬರೀತಾರೆ. ಸರ್ವ ಜನಾಂಗದ, ನನ್ನ ಜೊತೆ ಹೇಳ್ಬೋದಾ ಎಲ್ಲ ಮಕ್ಕಳು ಮಾತಾಡೋದು ಬಿಟ್ಟು? ನನ್ನ ಜೊತೆ ರಿಪೀಟ್ ಮಾಡ್ಬೋದಾ? ಎಸ್ ಸ್ಟಾರ್ಟ್. ಸರ್ವ ಜನಾಂಗದ ಶಾಂತಿಯ ತೋಟ, ನನ್ನ ಜೊತೆನೆಲ್ಲ ಹೇಳಿ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಣ್ಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಹೃದಯಾನ. ಅಂದ್ರೆ ಪ್ರತಿಯೊಬ್ಬ ಜನಾಂಗವೂ ಕೂಡ ಶಾಂತಿಯುತವಾಗಿ ಬಾಳ್ತಾ ಇರ್ತಕ್ಕಂಥ ಯಾವ್ದಾದ್ರೂ ದೇಶ ಇದ್ರೆ ಇಡೀ ವಿಶ್ವದಾದ್ಯಂತ ಅದು ನಮ್ಮ ಭಾರತವೇ ಹೌದು. ಮೊದಲೊಂದು ಮಾತಿತ್ತು, ಇಂದಿನ ವಿದ್ಯಾರ್ಥಿಗಳೇ ಮುಂದಿನ ಪ್ರಜೆಗಳು ಅಂತ. ಐ ಆಮ್ ಗೋಯಿಂಗ್ ಟು ಚೇಂಜ್ ದಟ್ ಲೈನ್. ಏನ್ ಚೇಂಜ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ, ಬಹಳಷ್ಟು ಜನ ಚೇಂಜ್ ಮಾಡಿದ್ದಾರೆ ಇದಾಗ್ಲೇ. ಇವತ್ತಿನ ವಿದ್ಯಾರ್ಥಿಗಳೇ ಮುಂದಿನ ಪ್ರಜ್ಞಾವಂತ ಪ್ರಜೆಗಳು, ಡಾಕ್ಟರ್ಗಳು, ವಿಐಪಿಗಳು, MLAಗಳು, MP ಗಳು, ಶಿಕ್ಷಕರು, ಸೈಂಟಿಸ್ಟ್ಗಳು, ಪತ್ರಕರ್ತರು, ಫೋಟೋಗ್ರಾಫರ್ಸ್ಗಳು, ಫಿಲಮಿಸ್ಟ್ಗಳು ಎಲ್ಲರೂ ಕೂಡ ಹೌದು. ಆಗ್ತೀರಾ ಅಲ್ವಾ ಎಲ್ಲರೂ? ಮುಂದಿನ ದಿನಗಳಲ್ಲಿ ಆಗ್ತೀರಾ ಅಲ್ವಾ ಎಲ್ಲರೂ? ಹಾಗಾಗಿ ಈ ಕಾರ್ಯಕ್ರಮವನ್ನು ನಾವೆಲ್ಲರಿ ಆಯೋಜನೆಯನ್ನ ಮಾಡಿರ್ತಕ್ಕಂಥದ್ದು. ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಕೂಡ ಕಥೆಗಳಂದ್ರೆ ಬಹಳ ಇಷ್ಟ, ಇಸ್ ಇಟ್? ಸೊ ಹಾಗಾಗಿ ನಾನು ಒಂದೇ ಒಂದು ಸಣ್ಣ ಕಥೆವನ್ನ ಹೇಳ್ತೇನೆ, ಇವತ್ತು ಭಾರತ ಯಾವ ಮಟ್ಟದಲ್ಲಿದೆ ಅಂತೇಳಿ. ಈಗ ಒಮ್ಮೆ ಭಾರತಕ್ಕೂ ಪಾಕಿಸ್ತಾನಕ್ಕೂ ಯುದ್ಧವನ್ನ ನಡೀತಾ ಇರ್ತದೆ. ಅಂತ ಸಂದರ್ಭದಲ್ಲಿ ಪಾಕಿಸ್ತಾನಿಯರ ಸುಮಾರು ಜನ, ನೂರಾರು ಜನ ಭಯೋತ್ಪಾದಕರನ್ನ ಭಾರತ ಬಂಧಿಸ್ತದೆ. ಅಂತ ಸಂದರ್ಭದಲ್ಲಿ ಅಭಿನಂದನ್ ಅಂತಕ್ಕಂತಹ ಒಬ್ಬ ಸೈನಿಕನನ್ನು ಭಾರತ ದೇಶದಿಂದ ಪಾಕಿಸ್ತಾನಿಯರು ಬಂಧಿಸ್ತಾರೆ. ಇವತ್ತು ಭಾರತ ದೇಶ ಯಾವ ಮಟ್ಟಕ್ಕೆ ಬದಲಾವಣೆ ಆಗಿದೆ ಅಂತ ಅಂದ್ರೆ, ಪಾಕಿಸ್ತಾನ ಹೇಳುತ್ತೆ 3 ತಿಂಗಳ ಕಾಲ ಅಭಿನಂದನ್ ಒಬ್ಬ ಸೈನಿಕನನ್ನ ಇಟ್ಕೊಂಡು ನಾವೆಲ್ಲರೂ ಭಾರತವನ್ನು ಅಳಿಸ್ತೇವೆ ಅಂತ ಹೇಳ್ತದೆ. ಆದ್ರೆ ನಮ್ಮ ದೇಶ ಭಾರತ ಹೇಳ್ತದೆ 7 ಮಿಸೈಲ್ಗಳನ್ನ ಪಾಕಿಸ್ತಾನದ ಕಡೆಗೆ ತಿರುಗಿಸಿ, ಈಗ 24 ಗಂಟೆ ಸಮಯ ನೀನು ನನ್ನ ಸೈನಿಕನನ್ನ ಬಿಡುಗಡೆ ಮಾಡಲಿಲ್ಲ ಅಂದ್ರೆ ವಿಶ್ವದ ಭೂಪಟದಲ್ಲಿ ಪಾಕಿಸ್ತಾನವೇ ಇರೋದಿಲ್ಲ. ಯಾರನ್ನು ಕರೀತೀರಾ ಕರೀರಿ, ಯಾವ ದೇಶದ ಮೊರೆ ಹೋಗ್ತೀರಾ ಹೋಗಿ ಅಂತ ಹೇಳಿ ಸವಾಲನ್ನ ಹಾಕ್ತದೆ ನಮ್ಮ ಭಾರತ. ಇಂದಿನ ಭಾರತ ವಿಶ್ವದ ದೊಡ್ಡಣ್ಣನ ಕಾಲಿಡಿದ್ದಾರೆ, ಅಮೆರಿಕಾದ ಕಾಲಿಡಿದ್ದಾರೆ, ಅಮೆರಿಕಾದ ಕಾಲನ್ನು ಹಿಡಿತಾರೆ ಪಾಕಿಸ್ತಾನದ ಪ್ರಧಾನಮಂತ್ರಿಗಳು. ಗಮನ ಕೊಟ್ಟು ಕೇಳಿ, ವಿಶ್ವದ ದೊಡ್ಡಣ್ಣ ಅಮೆರಿಕಾದ ಪ್ರಧಾನಿ ಹೇಳ್ತಾರೆ ಭಾರತ ಬದಲಾವಣೆ ಆಗಿದೆ, ಬದಲಾದ ಭಾರತ ಇದು, ಹೇಳಿದ್ದನ್ನೇ ಮಾಡ್ತಾರೆ ಕಳಿಸಿ ಅಂತೇಳಿ. ಆಗ ಅಭಿನಂದನ್ ಅವರನ್ನ 3 ತಿಂಗಳಲ್ಲ 3 ದಿನಕ್ಕೆ ವಾಪಸ್ಸನ್ನ ಕಳಿಸ್ತಾರೆ. ಇದು ಬದಲಾವಣೆ ಆದಂತ ಭಾರತ. ಸೊ ಟುಡೇ ವಿ ಆರ್ ಲಿವಿಂಗ್ ದ ನೇಷನ್. ಈ ತರದ ಮಹಾನ್ ಎಲ್ಲರೂ ಕೂಡ ಆಲ್ರೆಡಿ ಮಾತಾಡಿದ್ದಾರೆ. ನಿಮ್ಗಳಿಗೂ ಶಾಲೆನಲ್ಲಿ ಎಲ್ಲ ಶಿಕ್ಷಕರು ಭಾಷಣವನ್ನ ಮಾಡಿರ್ತಾರೆ. ಆದ್ರೂ ಕೂಡ ನಾನೊಬ್ಬ ಮುಖ್ಯ ಶಿಕ್ಷಕಿಯಾಗಿ ಇಂದಿನ ಮಕ್ಕಳಿಗೆ, ನನಗೆ PUC ವ್ಯಾಸಂಗ ಮಾಡ್ತಿರ್ತಕ್ಕಂಥ ನನ್ನ ಸ್ಟೂಡೆಂಟ್ ಒಬ್ಬರು ಫೋನ್ ಮಾಡಿದ್ಲು ನನಗೆ, ಮ್ಯಾಮ್ ಇವತ್ತು ಇಷ್ಟೊಂದು ಲೇ ಆಫ್ಗಳಾಗ್ತಾ ಇದೆ, ನಾನು ಇಂಜಿನಿಯರಿಂಗ್ ತಗೋಬೇಕು ಅಂತ ಇದ್ದೀನಿ, ವಾಟ್ ಇಸ್ ಮೈ ಫ್ಯೂಚರ್ ಅಂತ ಕೇಳಿದ್ಲು ಆ ವಿದ್ಯಾರ್ಥಿ. ನೀವೆಲ್ಲರೂ ಇವತ್ತಿಲ್ಲಿ ಕೂತಿದ್ದೀರಾ, ಈ ಗ್ರಾಮದ ಮಕ್ಕಳು, ಈ ಪಂಚಾಯತಿಗೆ ವಿಭಾಗಕ್ಕೆ ಸೇರ್ತಕ್ಕಂಥ ಮಕ್ಕಳು, ನಾಳೆ ದಿನ ಇವರಿನ ರಾಜಕಾರಣಿ ಆಗ್ತೀರಾ, ಈ ಊರಿನ ಮೆಂಬರ್ಗಳಾಗ್ತೀರಾ, ಈ ಊರುಗಳನ್ನ PDOಗಳಾಗ್ಬೋದು, ಈ ಊರಿನ ಆರಕ್ಷಕರಾಗ್ಬೋದು, ಏನ್ ಬೇಕಾದ್ರೂ ಆಗಬಹುದು. ಆದ್ರೆ ಇವತ್ತು ನಮ್ಮ ಮುಂದೆ ಕಾಡ್ತಾ ಇರ್ತಕ್ಕಂಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅನ್ನೋ ಭೂತದಿಂದ ಕಳೆದ ಜಾನ್ವರಿಯಿಂದ ಇವತ್ತಿನವರೆಗೂ, ಆಗಸ್ಟಿನವರೆಗೂ ಲಕ್ಷಾಂತರ ಜನ ಇವತ್ತು ಅವರು ಉದ್ಯೋಗವನ್ನ ಕಳ್ಕೊಂಡಿದ್ದಾರೆ. ವಿದ್ಯಾರ್ಥಿಗಳೇ, ಯಾರೋ ಒಬ್ಬರ ಕಂಪ್ನಿನಲ್ಲಿ ಗುಲಾಮರಾಗಿ ಕೆಲಸ ಮಾಡೋದನ್ನ ನಿಲ್ಲಿಸಿ, ಲರ್ನ್ ಫ್ಯೂ ಥಿಂಗ್ಸ್. ನಿಮ್ಮ ಜೀವನದಲ್ಲಿ ಸ್ಕಿಲ್ಗಳನ್ನ ಕರೀರಿ. ಏನು ಸ್ಕಿಲ್ಗಳಂತ ಅಂದ್ರೆ, ವಿಚ್ AI cannot be replaced. ಯಾವ್ದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ರಿಪ್ಲೇಸ್ ಮಾಡಕ್ ಆಗೋದಿಲ್ವೋ, ನಿಮ್ಮಮ್ಮ ಮಾಡುವಂತಹ ಅಡಿಗೆ, ಮೇಲ್ಕೋಟೆನಲ್ಲಿ ಮಾಡುವಂತ ಪುಳಿಯೋಗರೆ,
ರಿಪ್ಲೇಸ್ ಮಾಡೋದಕ್ಕಾಗಲ್ಲ. ಇವತ್ತು ಆರಕ್ಷಕರು ಮಾಡುವಂಥ ಕೆಲಸವನ್ನ ರಿಪ್ಲೇಸ್ ಮಾಡೋಕ್ಕಾಗಲ್ಲ. ನಮ್ಮ ಆರ್ಮಿನಲ್ಲಿ ಇರ್ತಕ್ಕಂಥ ಸೈನಿಕರ ಕೆಲಸವನ್ನ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರಿಪ್ಲೇಸ್ ಮಾಡೋಕ್ಕಾಗಲ್ಲ. ಅಂತ ಸಾಧನೆ ಕಡೆ ನೀವೆಲ್ಲರೂ ಕೂಡ ಹೆಜ್ಜೆಯನ್ನು ಇಡಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಇವತ್ತಿನ ಬೆಳಗಿನ ಕಾರ್ಯಕ್ರಮದ ಬಗ್ಗೆ ನಾನೊಬ್ಬ ಮುಖ್ಯ ಶಿಕ್ಷಕಿಯಾಗಿ ಮಾತಾಡಲೇಬೇಕು. ನಾನು ಎಲ್ಲ ಮುಖ್ಯ ಶಿಕ್ಷಕರ ಪರವಾಗಿ, ಅದರಲ್ಲೂ KPS ಶಾಲೆ ವಿದ್ಯಾರ್ಥಿಗಳು ಅಥವಾ ತಡವಾಗಿ ಬಂದಂಥ ಯಾವುದೇ ವಿದ್ಯಾರ್ಥಿಗಳಾಗಿರ್ಬೋದು, ಎಲ್ಲರ ಪರವಾಗಿ ನಾನು PDO ಸಾಹೇಬರಲ್ಲಿ ಕ್ಷಮೆಯನ್ನು ಕೇಳ್ತೀನಿ. 9 ಗಂಟೆಗೆ ಬರಬೇಕು ಅಂತೇಳಿ ಸ್ಟಾಫ್ಗಳು ಸಾಕಷ್ಟು ಬಾರಿ ನಮಗೆ ಕಾಲ್ಗಳನ್ನು ಮಾಡಿ, ಮೆಸೇಜ್ಗಳನ್ನು ಮಾಡಿ, ರಾತ್ರಿ ಆದರೂ ಕೂಡ ಅವ್ರ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ಜನಪ್ರತಿನಿಧಿಗಳು ಕಾರಣಾಂತರಗಳಿಂದ ಇಲ್ಲದೇ ಇರೋ ಕಾರಣದಿಂದ ನಾವೆಲ್ಲರೂ ಇವತ್ತು ಇಲ್ಲಿ ವೇದಿಕೆ ಮೇಲೆ ಕೂತಿರ್ತೀವಿ. ನಾನು ಎಲ್ಲರಲ್ಲೂ ಮನವಿ ಮಾಡ್ತೀನಿ, ಮುಂದಿನ ವರ್ಷದ ಕಾರ್ಯಕ್ರಮಕ್ಕೆ ಇದು ನಮ್ಮೂರಿನ ಕಾರ್ಯಕ್ರಮ, ಯಾವುದೋ ಪಕ್ಕದ ಕಾರ್ಯಕ್ರಮ ಅಲ್ಲ. ದಯವಿಟ್ಟು ಮಕ್ಕಳಿಗನ್ನ ಇನ್ ಟೈಮ್ಗೆ ಕರ್ಕೊಂಡ್ಬನ್ನಿ. ಶಾಲೆ ಅಂದ್ರೆ ಶಿಸ್ತು, ಅದನ್ನ ಯಾರು ಕೂಡ ಮರಿಬೇಡಿ. ಹಾಗೆ ನಿನ್ನೆ ನಾನು ಡೇಟಾವನ್ನ ನೋಡ್ತಾ ಇದ್ದೆ. ನಮ್ಮ ಕ್ಲಸ್ಟರ್ ಆಫೀಸರ್ಸ್ ಕಳಿಸಿದ್ರು. ಉಳಿಯೂರ್ದುರ್ಗ ಕ್ಲಸ್ಟರ್ ಇಡೀ ಕುಣಿಗಲ್ ತಾಲೂಕಿಗೆ ಅತಿ ದೊಡ್ಡ ಹೋಬಳಿ ನಮ್ಮ ಉಳಿಯೂರ್ದುರ್ಗ. ಸುಮಾರು 2,000 ವಿದ್ಯಾರ್ಥಿಗಳು ಈ ಉಳಿಯೂರ್ದುರ್ಗ ಟೌನ್ ವ್ಯಾಪ್ತಿನಲ್ಲಿ ಬರ್ತಾರೆ. ಕೇವಲ ಉಳಿಯೂರ್ದುರ್ಗದ ಗ್ರಾಮದ ಮಕ್ಕಳಷ್ಟೇ ಅಲ್ಲ, ಅಮೃತೂರು ಹೋಬಳಿಯಿಂದ ಮಕ್ಕಳುಗಳು ಇಲ್ಲಿ ವ್ಯಾಸಂಗಕ್ಕೆ ಬರ್ತಾ ಇದ್ದಾರೆ ಪ್ರೈವೇಟ್ ಶಾಲೆಗಳಿಗೆ. ಉತ್ತರದುರ್ಗ ಹೋಬಳಿಯಿಂದ ಪ್ರೈವೇಟ್ ಶಾಲೆಗಳಿಗೆ ಮಕ್ಕಳು ಓದಲಿಕ್ಕೆ ಬರ್ತಾ ಇದ್ದಾರೆ. ನಿಡ್ಸಾಲೆ, ಮಲ್ಲನಕುಪ್ಪೆ, ಈ ತರ 100 ಹಳ್ಳಿಗಳಿಂದ ಈ ಹೋಬಳಿಗೆ ಓದಲಿಕ್ಕೆ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ನಾನು ಏನು ಹೇಳೋಕೆ ಹೊರಟಿದ್ದೀನಿ ಅಂತ ಅಂದ್ರೆ, ಇಷ್ಟು ದೊಡ್ಡದಾದಂಥ ಹೋಬಳಿ, ಸುಮಾರು 8,000 ವಿದ್ಯಾರ್ಥಿಗಳು, 18 ಹೈಸ್ಕೂಲ್ಗಳಿದೆ, ಗೌರ್ಮೆಂಟ್ ಪ್ರೈವೇಟ್ ಎಲ್ಲವೂ ಸೇರಿ ಸುಮಾರು 40ಕ್ಕೂ ಅಧಿಕವಾದಂತಹ ಪ್ರಾಥಮಿಕ ಪಾಠಶಾಲೆಗಳ ಗೌರ್ಮೆಂಟ್ ಪ್ರೈವೇಟ್ ಶಾಲೆಗಳು ಈ ಹೋಬಳಿನಲ್ಲಿದೆ. ಸುಮಾರು 8,000 ವಿದ್ಯಾರ್ಥಿಗಳು ಈ ಗ್ರಾಮದಲ್ಲಿದ್ದಾರೆ. ಆದರೆ ವಿಪರ್ಯಾಸ ಅಂತ ಅಂದ್ರೆ, ನಮ್ಮ ಮಕ್ಕಳಿಗೆ ಒಂದು ಹೋಬಳಿ ಮಟ್ಟದ ಕ್ರೀಡಾಕೂಟವನ್ನ ಆಯೋಜನೆ ಮಾಡಲಿಕ್ಕೆ ನಮ್ಮಲ್ಲಿ ಸರಿಯಾದಂಥ ಕ್ರೀಡಾಂಗಣದ ವ್ಯವಸ್ಥೆ ಇಲ್ಲ. ನಾನು ನಮ್ಮ PDO ಆಫೀಸರ್ ಹತ್ರ ನಾನು ಮನವಿ ಮಾಡ್ತೇನೆ. ಮತ್ತೆ ಮುಂದಿನ ಯಾರು ಪ್ರತಿನಿಧಿಗಳಾಗ್ತೀರಿ, ಈ ಊರಿನ ನಾಯಕರು ಯಾರಾಗ್ತೀರಿ, ಈ ಊರಿನ ಅಧ್ಯಕ್ಷರು ಯಾರಾಗ್ತೀರಿ, ನಮ್ಮ ಮಕ್ಕಳು ನಾವು ಸುಮ್ಮನೆ ಕೇಳ್ತಾ ಇಲ್ಲ. ಕೊಡವತಿ ಭಾಗದ ಹೆಣ್ಮಕ್ಳು ಕಳೆದ ವರ್ಷ ರಾಜ್ಯ ಮಟ್ಟದ ಥ್ರೋಬಾಲ್ ನಲ್ಲಿ ಗೆದ್ದು ಬಂದಿದ್ದಾರೆ. ಪ್ರತಿ ವರ್ಷ ಕಿಚ್ಚವಾಡಿ ಗ್ರಾಮದ ವಿದ್ಯಾರ್ಥಿಗಳು ಕಬಡ್ಡಿನಲ್ಲಿ ರಾಜ್ಯ ಮಟ್ಟಕ್ಕೆ ಗೆದ್ದು ಬಂದಿದ್ದಾರೆ. ಸ್ಕ್ಯಾಮ್ ಶಾಲೆಯ ಹೇಮಶ್ರೀ ಅನ್ನೋ ವಿದ್ಯಾರ್ಥಿ ಇವತ್ತು ನ್ಯಾಷನಲ್ಸ್ ಅಲ್ಲಿ ಥ್ರೋಬಾಲ್ ಅನ್ನ ರೆಪ್ರೆಸೆಂಟ್ ಅನ್ನ ಮಾಡ್ತಾ ಇದ್ದಾರೆ. ಗೌರ್ಮೆಂಟ್ ಶಾಲೆ, ಹೊಸಪೇಟೆ ಶಾಲೆನ ವಿದ್ಯಾರ್ಥಿಗಳು ಪ್ರತಿ ವರ್ಷ ಅಥ್ಲೆಟಿಕ್ಸ್ ನಲ್ಲಿ ನಮ್ಮ ರಾಜಣ್ಣ ಅವರು, ಮಲ್ಲೇಶ್ವರ್ ಸರ್ ಅವರ ನೇತೃತ್ವದಲ್ಲಿ ರಾಜ್ಯ ಮಟ್ಟಕ್ಕೆ ಪ್ರತಿನಿಧಿಸ್ತಾ ಇದ್ದಾರೆ. ಪ್ರತಿ ವರ್ಷ ಜ್ಞಾನ ಭಾರತಿ ವಿದ್ಯಾರ್ಥಿಗಳು ಶಟಲ್ ಬ್ಯಾಡ್ಮಿಂಟನ್ನಲ್ಲಿ ವಿಭಾಗ ಮಟ್ಟ, ರಾಜ್ಯ ಮಟ್ಟಕ್ಕೆ ಪ್ರತಿನಿಧಿಸ್ತಾ ಇದ್ದಾರೆ. ನಾನು ಕೂಡ ಒಬ್ಬ ಕ್ರೀಡಾಪಟು. ವಿದ್ಯಾರ್ಥಿ ಜೀವನದಲ್ಲಿ ಅದೇ ಜಾಗದಲ್ಲಿ ಕೂತು ಇಲ್ಲಿ ಭಾಷಣವನ್ನು ಆಲಿಸ್ತಾ ಇದ್ದೆ. ನಾನು ಕೂಡ ರಾಜ್ಯ ಮಟ್ಟದಲ್ಲಿ ನಮ್ಮೂರನ್ನ ಪ್ರತಿನಿಧಿಸ್ತಿದ್ದೇನೆ. ನಾವು ಸುಮ್ಮನೆ ಕೇಳ್ತಿಲ್ಲ, ನಮ್ಮೂರಿಗೆ ಒಂದು ಕ್ರೀಡಾಂಗಣದ ವ್ಯವಸ್ಥೆ ಮಾಡಿ ಅಂತ ಜನಪ್ರತಿನಿಧಿಗಳನ್ನಾಗಿರ್ಬೋದು, PDOಗಳನ್ನಾಗಿರ್ಬೋದು. ಇವತ್ತು ಸಾರ್ವಜನಿಕ ವ್ಯವಸ್ಥೆ, ಮುಂದಿನ ವಾರ ನಮ್ಮೂರಿನಲ್ಲಿ ಹಬ್ಬ ಇದೆ, ಇಡೀ ರಾಜ್ಯದಂತೆ ಹಬ್ಬ ಇದೆ. ಸಂತೆ ನಡಿಬೇಕಾದಂಥ ಜಾಗದಲ್ಲಿ ಇವತ್ತು ನಮ್ಮ ಮಕ್ಕಳು ಪರೇಡ್ ಮಾಡಲಿಕ್ಕೆ ಜಾಗ ಇಲ್ಲ. ಸೊ ಇದು ಎಲ್ಲ ಮುಖ್ಯ ಶಿಕ್ಷಕರ ಕಡೆಯಿಂದ, ಮತ್ತೆ 8,000 ಹಳ್ಳಿಗಾಡು ಮಕ್ಕಳು ಯಾರೆಲ್ಲ ಇದ್ದಾರೆ ಅವರೆಲ್ಲರ ಕಡೆಯಿಂದ ನಾನು ಮನವಿ ಮಾಡ್ತೇನೆ ಪಂಚಾಯತಿಗೆ. ಬೇಕಿದ್ರೆ ಒಂದು ಲೆಟರ್ ಕೂಡ ನಾನು ಕೊಡುವಂಥ ವ್ಯವಸ್ಥೆಯನ್ನು ಮುಂದಿನ ದಿನಗಳಲ್ಲಿ ಮಾಡ್ತೇನೆ. ಮುಂದಿನ ವರ್ಷ ಇಲ್ಲಿ ಅಧ್ಯಕ್ಷರಿರ್ತಾರೆ, ಪ್ರತಿನಿಧಿಗಳು ಇರ್ತಾರೆ, ಅವರೆಲ್ಲರೂ ಈ ಪ್ರಶ್ನೆಗೆ ಉತ್ತರ ಕೊಡಬೇಕು. ಮುಂದಿನ ದಿನಗಳಲ್ಲಿ ಈ ಭಾಗದ ಮಕ್ಕಳು ಸಾಧನೆ ಮಾಡಿದವ್ರನ್ನ ಕರೆದು ಸನ್ಮಾನ ಮಾಡೋದ್ರ ಜೊತೆಗೆ ಸಾಧನೆ ಮಾಡೋ ಮಕ್ಕಳಿಗೆ ಈ ವೇದಿಕೆ ದಾರಿದೀಪ ಆಗಬೇಕು. ಆ ಮಟ್ಟದಲ್ಲಿ ಒಂದೇ ಬೇಡಿಕೆ, ಮುಂದಿನ ವಿದ್ಯಾರ್ಥಿಗಳಿಗೆ, ಕ್ರೀಡಾಪಟುಗಳಿಗೆ ನಮಗೆ ಒಂದು ಕ್ರೀಡಾಂಗಣದ ವ್ಯವಸ್ಥೆ ಉದಯದುರ್ಗದಲ್ಲಿ ಆಗಬೇಕು, ಮಾಡಿಕೊಡಿ. ಇವತ್ತು ಸಾರ್ವಜನಿಕರು ಮುಂದಿನ ವಾರ ಹಬ್ಬ ಇದೆ, ಇಲ್ಲಿ ಯಾರು ಬಂದು ಟಾಟಾ ಬಿರ್ಲಾ ಯಾರು ಕಂಪ್ನಿಗಳು ಬಂದು ಇಲ್ಲಿ ಸಂತೆನಲ್ಲಿ ವ್ಯಾಪಾರ ಮಾಡಲ್ಲ. ಉಳಿಯೂರ್ದುರ್ಗದಲ್ಲಿರೋ ಸಾರ್ವಜನಿಕ ಬಂಧುಗಳು ಇಲ್ಲಿ ವ್ಯಾಪಾರವನ್ನು ಮಾಡ್ತಾರೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ವ್ಯವಸ್ಥೆ ಆಗಲಿ. ಈ ಪ್ರಶ್ನೆಗೆ ಮುಂದಿನ ವರ್ಷದ ಸ್ವತಂತ್ರ ದಿನಾಚರಣೆಯಲ್ಲಿ ಉತ್ತರ ನನಗೆ ಸಿಗುತ್ತೆ ಅಂತೇಳಿ, ನಮ್ಮ ವಿದ್ಯಾರ್ಥಿಗಳಿಗೆ ಸಿಗುತ್ತೆ ಅಂತೇಳಿ ನಾನು ಭಾವಿಸ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಜೊತೆಗೆ ಪ್ರತಿನಿಧಿಗಳು ಇಲ್ಲದೆ ಹೋದ್ರೂ ಕೂಡ ಅವರ ಆಬ್ಸೆನ್ಸ್ ಅಲ್ಲೂ ಕೂಡ ಇಷ್ಟೆಲ್ಲ ಜವಾಬ್ದಾರಿಯನ್ನು ತಗೊಂಡಂತಹ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳು, ನಮ್ಮ PDO ಆಫೀಸರ್ಸ್ಗಳಿಗೆ ಎಲ್ಲರಿಗೂ ಕೂಡ ನಾನು ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು.